ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ಜೀವನದಲ್ಲಿ ದೇವರು ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿ ದೇವರು ನಮ್ಮಲ್ಲಿ ಧಾರಾಳವಾಗಿ ಒಂದು ಒಳ್ಳೆಯತನ ತೋರಿಸ್ತಾರೆ. ಆದರೆ ಮನುಷ್ಯನು ಏನು ಮಾಡಬೇಕು? ದೇವರು ನಮಗೆ ಕೊಟ್ಟಿದ್ದಾರಂತ ನಾವೇ ತಿಂದುಂಡಲಿಕ್ಕಾಗಲ್ಲ. ದೇವರು ನಮಗೆ ಸಂಪತ್ತನ್ನು ಕೊಟ್ಟಿದ್ದಾನೆ, ದೇವರು ನಮಗೆ ಸಮಯ ಕೊಟ್ಟಿದ್ದಾರೆ, ದೇವರು ನಮಗೆ ಈ ಲೋಕದ ಆಸ್ತಿ ಪಾಸ್ತಿನ ಕೊಟ್ಟು ಎಲ್ಲವನ್ನು ಕೊಟ್ಟಿದ್ದಾರೆ. ಆದರೆ ಇದು ಕೇವಲ ನಮಗೋಸ್ಕರ ನಾವು ಬದುಕೋದಕ್ಕಲ್ಲ ದೇವರು ಕೊಟ್ಟದ್ದು, ಇತರರಿಗೆ ನಾವು ಕೊಡಬೇಕು. ದಾನ ಧರ್ಮ ಇದಕ್ಕಿಂತ ಶ್ರೇಷ್ಠವಾದ ಧರ್ಮ ಬೇರೊಂದಿಲ್ಲ, ಹಂಚಿಕೊಳ್ಳುವುದು. ಆದ್ದರಿಂದ ಇದರ ಬಗ್ಗೆ ಯೋಚಿಸಲು ಇವತ್ತು ದೇವರ ವಾಕ್ಯ ನಮಗೆ ಕರೆಯನ್ನು ನೀಡ್ತದೆ. ಅದರಿಂದ ಧ್ಯಾನಿಸೋಣ. ದಾನ ಧರ್ಮದ ಬಗ್ಗೆ ಬೈಬಲ್ ಏನು ಹೇಳ್ಕೊಳ್ತದೆ, ದೇವರ ವಾಕ್ಯ ಏನು ಹೇಳ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 18 ವಾಕ್ಯ 15ರಿಂದ. ಮಗನೇ, ನಿನ್ನ ಸತ್ಕಾರ್ಯಗಳಿಗೆ ಕಳಂಕ ತರಬೇಡ, ದಾನ ಕೊಡುವಾಗ ಬೈದು ಕೊಡಬೇಡ. ಏನು ಹೇಳ್ತದೆ ದೇವರ ವಾಕ್ಯ? ಮಗನೇ, ನಿನ್ನ ಸತ್ಕಾರ್ಯಗಳಿಗೆ ಕಳಂಕ ತರಬೇಡ, ದಾನ ಕೊಡುವಾಗ ಬೈದು ಕೊಡಬೇಡ. ಸತ್ಕಾರ್ಯವನ್ನು ಮಾಡುವಂಥದ್ದು ನಮ್ಮದು ಒಂದು ಧರ್ಮ. ಈ ಲೋಕದಲ್ಲಿ ನಾವು ಮನುಷ್ಯರು ನಮಗೋಸ್ಕರ ಬದುಕೋದಕ್ಕಲ್ಲ, ಇತರರಿಗಾಗಿ ಬದುಕಲು ಕಲಿಯಬೇಕು ನಾವು. ಒಂದು ತೆಂಗಿನ ಮರ ನೋಡ್ಕೊಳ್ಳಿ. ಈ ತೆಂಗಿನ ಮರ ತನಗಾಗಿ ಬದುಕುತ್ತಿಲ್ಲ, ಇಡೀ ಜೀವನ ಪೂರ್ತಿ ಆ ತೆಂಗಿನ ಕಾಯಿಗಳನ್ನು ಕೊಡ್ತಾ ಇರುತ್ತೆ, ತನಗನ ಗರಿಗಳನ್ನು ಕೊಡ್ತಾ ಇರುತ್ತೆ. ಎಲ್ಲವೂ ಅದರಲ್ಲಿ ಉಪಯೋಗ ತಂದರೆ ತನ್ನನ್ನು ತಾನೇ ಇತರರಿಗಾಗಿ ಕೊಟ್ಟು ಬಿಡುತ್ತೆ. ಒಂದು ಮಾಯಣದ ಬತ್ತಿ ನೋಡಿ, ಅದು ಉರಿಯುತ್ತೆ, ತನಗಾಗಿ ಉರಿಯಲ್ಲ, ಅದು ಇತರರಿಗೆ ಬೆಳಕು ನೀಡುವುದಕ್ಕಾಗಿ ತನ್ನನ್ನೇ ತಾನೇ ಉರಿದುಕೊಳ್ಳುತ್ತೆ. ಕೊನೆಗೆ ಅದು ಕರಗಿ ಹೋಗುತ್ತೆ, ತನಗಾಗಿ ಅಲ್ಲ, ಇತರರಿಗೆ ಬೆಳಕನ್ನು ನೀಡಲು. ಇದು ಮನುಷ್ಯನ ಜೀವನದ ಅರ್ಥ. ಮನುಷ್ಯನು ಸತ್ಕಾರ್ಯಗಳನ್ನು ಮಾಡಬೇಕಾದವರು ನಾವು. ಈ ಜೀವನವೇ ನಮಗೆ ಸತ್ಕಾರ್ಯವನ್ನು ಮಾಡುವಂಥ ಜೀವನ. ಇದು ನಮಗೆ ದೇವರ ವಾಕ್ಯ ಹೇಳುತ್ತೆ. ಸಹೋದರ ಸಹೋದರರೇ, ಒಬ್ಬ ಮನುಷ್ಯ ಈ ಲೋಕದಲ್ಲಿ ಬದುಕುತ್ತಾನೆ, ಹುಟ್ಟಿ ಬದುಕಿ ಬೆಳೆಯುತ್ತಾನೆ, ಸಾಯುವ ತನಕ ಕೇವಲ ಈ ಒಂದು ಒಂದೂವರೆ ಗೇಣು ಹೊಟ್ಟೆ ಇದನ್ನು ತುಂಬಲಿಕ್ಕೆ, ತನ್ನ ಈ ಜೀವವನ್ನು ಬೆಳೆಸಲಿಕ್ಕೆ ತಾನು ಉಂಡು ತೇಕೊಂಡು ತನ್ನನ್ನು ತಾನು ನೋಡಿಕೊಂಡ್ರೆ ಆ ಜೀವನ ಸಾಕೆ? ಯಾವುದಕ್ಕಾಗಿ ಮನುಷ್ಯ ಹುಟ್ಟಿದ್ದಾನೆ ಈ ಲೋಕದಲ್ಲಿ? ಪ್ರಾಣಿಗಿಂತ ಕಡೆಯಲ್ಲ ಅವನು. ಜೀವನ ಎಂಬುದು ಇತರರಿಗೆ ನಾವು ಉಪಯುಕ್ತರಾಗಬೇಕು, ಅದು ಜೀವನ. ಇತರರಿಗೆ ಉಪಯುಕ್ತನಾಗಿರ್ಬೇಕಂದ್ರೆ ನಾವು ಸತ್ಕಾರ್ಯಗಳನ್ನು ಮಾಡಬೇಕು. ಸತ್ಕಾರ್ಯ ಇಲ್ಲದಂಥ ಜೀವನ ಏನು ಪ್ರಯೋಜನ ಇಲ್ಲದ ಜೀವನ, ಇದು ನೆನಪಿಡೋಣ. ಆದ್ದರಿಂದ ಜೀವನದಲ್ಲಿ ಸತ್ಕಾರ್ಯಗಳನ್ನು ಮಾಡೋಣ. ಒಂದಲ್ಲ ಒಂದು ದಿನ ದೇವರು ನಮಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಎಲ್ಲಿಯಾದರೂ ನೀನು ಸಹಾಯ ಮಾಡುವಂಥ ಆ ಅವಕಾಶಗಳನ್ನು ಒದಗಿಸ್ತಾರೆ. ಆ ಅವಕಾಶಗಳನ್ನು ಉಪಯೋಗಿಸು. ತಪಸ್ಸು ಕಾಲದಲ್ಲಿ ಇದ್ದೇವೆ ನಾವು ಸಹೋದರ ಸಹೋದರರೇ. ಈ ತಪಸ್ಸು ಕಾಲದಲ್ಲಿ ನಾವು ಉಪವಾಸ ಮಾಡ್ತೇವೆ.
ಕೆಲವು ತ್ಯಾಗ ಮಾಡುತ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಆದರೆ ಬರೀ ನಮ್ಮ ತ್ಯಾಗ ಎಂಥದ್ದಾಗಿರಬೇಕು? ಒಂದು ವೇಳೆ ನಾನು ಈ ಬರೀ ತಪಸ್ಸು ಕಾಲದಲ್ಲಿ ನಾನು ತಿನ್ನುವಂಥ ಆಹಾರದಲ್ಲಿ ಅದನ್ನು ಕಡಿಮೆ ಮಾಡ್ತೀನಿ. ನೀನು ಕಡಿಮೆ ಮಾಡಿದರೆ ಸಾಲದು. ಅದು ಕಡಿಮೆ ಮಾಡಿದ್ದು ಎಲ್ಲಿ ಹೋಗುತ್ತೆ? ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಅದು ಪಾಸ್ಕ ಹಬ್ಬದ ನಂತರ ನೀನು ಅದನ್ನು ಇಟ್ಕೊಂಡು ನೀನು ಭರ್ತಿ ಮಾಡ್ತೀಯ. ಇದು ತ್ಯಾಗ ತಪಸ್ಸು ಅಂತ ಹೇಳೋಕ್ಕಾಗಲ್ಲ. ನೀನು ಉಳಿಸಿದಂತಹ ಈ ವಸ್ತುಗಳನ್ನು, ಏನೇ ದಿನ ದುಡ್ಡಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇವೆಲ್ಲವೂ ಇತರರಿಗೆ ಕೊಡಲ್ಪಡಬೇಕು. ಇದು ದಾನ ಧರ್ಮ, ಇದು ಸತ್ಕಾರ್ಯ. ನೀನು ಉಳಿಸಿದುದು ನೀನು ನಿನಗೆ ತಿನ್ನುವಂಥದ್ದು, ನಿನಗೆ ಖರ್ಚು ಮಾಡುವಂಥ ತ್ಯಾಗ ಮಾಡಿ ನೀನು ಇತರರಿಗೆ ದಾನ ಮಾಡು. ಇದರಿಂದ ಇತರರಿಗೆ ಒಳ್ಳೆಯದಾಗಲಿ. ಇದು ಸತ್ಕಾರ್ಯದ ಉದ್ದೇಶ. ಅದಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು, ಏನಾಯಿತು ನೋಡಿ ಅವರ ಜೀವನ. ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ, ಯೋಹನ್ನ ಸುವಾರ್ತೆ, 4 ಸುವಾರ್ತೆಗಳಲ್ಲಿಯೂ ಚೆನ್ನಾಗಿ ಓದಿರಿ ನಡೆದಂಥ ಒಂದು ಪ್ರತಿಯೊಂದು ಘಟನೆ. ಯೇಸು ಕ್ರಿಸ್ತರು ಎಲ್ಲಿ ಹೋದರು ಅಲ್ಲಿ ಅದೆಷ್ಟೋ ರೋಗಿಗಳನ್ನು ಅವರ ಬಳಿಗೆ ತಂದರು. ಯೇಸು ಕ್ರಿಸ್ತರಲ್ಲಿ ದುಡ್ಡಿರಲಿಲ್ಲ, ಆದರೆ ಅವರಲ್ಲಿ ಆರೋಗ್ಯ ಸೌಭಾಗ್ಯ ಅದನ್ನು ಆರೋಗ್ಯ ದಾನ ಮಾಡಿದರು, ಸೌಖ್ಯವನ್ನು ನೀಡಿದರು, ರೋಗಿಗಳನ್ನು ಗುಣಪಡಿಸಿದರು, ವಾಕ್ಯವನ್ನು ನೀಡಿದರು, ಸಮಯವನ್ನು ನೀಡಿದರು, ಇತರರಿಗಾಗಿ ಬದುಕಿದರು. ಅವರ ಜೀವನ ಪೂರ್ತಿ ಸತ್ಕಾರ್ಯಗಳೇ ತುಂಬಿದ್ದವು. ರಾತ್ರಿ ಹಗಲೆನ್ನದೆ ಅವರು ಜನರಿಗೆ ಒಳ್ಳೆಯದನ್ನು ಮಾಡ್ತಾ ಹೋದರು. ಕೊನೆಗೆ ಅವರ ದಾನ ಧರ್ಮ ಎಷ್ಟು ಮಟ್ಟಿಗೆ ಮುಟ್ಟಿತ್ತಂದರೆ ತನ್ನ ಜೀವವನ್ನೇ ದಾನ ಮಾಡಿದರು, ತನ್ನ ದೇಹವನ್ನೇ ದಾನ ಮಾಡಿದರು, ತನ್ನ ರಕ್ತವನ್ನೇ ಹರಿಸಿ ದಾನ ಮಾಡಿದರು. ಇದು ಸತ್ಕಾರ್ಯ, ಇದು ದಾನ ಧರ್ಮ. ಸಹೋದರ ಸಹೋದರರೇ, ಇದೇ ನಾವು ಮಾಡುವಂಥ ದಾನದ ವಿಧಾನ. ಇದೇ ನಮಗೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ಮಗನೇ ನಿನ್ನ ಸತ್ಕಾರ್ಯಗಳಿಗೆ ಕಳಂಕ ತರಬೇಡ. ಈಗ ಈ ಸತ್ಕಾರ್ಯಗಳನ್ನು ಹೇಗೆ ಮಾಡುತ್ತೀಯ ಬಹಳ ಮುಖ್ಯ. ನಾನೊಂದು ವಿಚಾರಣಾ ಕೇಂದ್ರದಲ್ಲಿ ಧರ್ಮಗುರು ಆಗಿದ್ದೆ. ಆ ಸಮಯದಲ್ಲಿ ನಾವು ಆ ವಿಚಾರಣಾ ಕೇಂದ್ರದ ಒಂದು ಚರ್ಚ್ ಕಟ್ಟಿಸೋನೆಂಬ ಯೋಜನೆಯನ್ನು ಹಾಕಿಕೊಂಡೆವು. ಇದಕ್ಕೆಲ್ಲಾದರೂ ಸ್ವಲ್ಪ ಡೊನೇಷನನ್ನು ಕಲೆಕ್ಟ್ ಮಾಡೋಣಂತ ನಾವು ಹೊರಟದ್ದು ಆ ವಿಚಾರಣಾ ಕೇಂದ್ರದ ಕೆಲವರೊಂದಿಗೆ. ಆ ದಿನ ಏನೊಂದು ದಿನ ಕೆಟ್ಟದಾಗಿತ್ತು ಗೊತ್ತಿಲ್ವ, ನಾವು ಹೋದ ಒಂದು ಪ್ರಥಮ ಮನೆಯಲ್ಲೇ ನಮಗೆ ಅದೆಷ್ಟೋ ಬೈಗುಳಗಳು. ಯಾರಿಗೆ ಚರ್ಚ್ ಕಟ್ಟಿಸ್ತೀರಾ, ಬಡವರಿಗೆ ಮನೆ ಮಾಡಿ, ಅದಕ್ಕೆ ಚಾರ್ಜ್ ಯಾರಿಗೆ, ಇದಕ್ಕೆ ತುಂಬ ಏನು ಬಾಯಿ ಬಂದಾಗೆ ಮಾತನಾಡಿದರು. ತುಂಬ ನೋವಾಯಿತು ಮನಸ್ಸಿಗೆ. ಆ ನಂತರ ನನಗೆ ದಾನ ಧರ್ಮವನ್ನು ಬೇಡ, ಯಾರಾದರೂ ಕೊಟ್ಟರೆ ಮಾತ್ರ ಮಾಡ್ತೀನಿ, ಯಾರ ಬಳಿಗೆ ನಾನು ದಾನವನ್ನು ಕೇಳಲಿಕ್ಕೆ ಹೋಗಲ್ಲ ಅಂತ ನಿರ್ಧಾರ ಮಾಡಿಕೊಂಡೆ. ಸಹೋದರ ಸಹೋದರರೇ, ನಮ್ಮ ಒಂದು ಬೈಗುಳದಿಂದ ಇತರರ ಮನಸ್ಸು ಮುರಿಯುವುದು ಮಾತ್ರವರ, ಇತರರ ಜೀವನಕ್ಕೆ ನಾವು ಒಂದು ರೀತಿಯಲ್ಲಿ ಪೆಟ್ಟು ಕೊಡ್ಬೋದು. ಯಾರಿಗೂ ಮನಸ್ಸಿಲ್ಲ ದಾನ ಕೊಡಬೇಕಂತ ಇಲ್ಲ, ಒಳ್ಳೆಯದಾಗಿ ಹೇಳಿ ಬಂದ ನಂತರ ಇಲ್ಲ ಪರಿಸ್ಥಿತಿ ಚೆನ್ನಾಗಿಲ್ಲ ಬೇಜಾರು ಮಾಡಿಕೊಳ್ಬೇಡಿ ಅಂತ, ಓಕೆ, ಏನು ಬೇಸರ ಆಗಲ್ಲ. ಆದರೆ ಆ ದಾನ ಕೊಡುವಾಗ ಬೈಗುಳಗಳನ್ನು ನೀಡುವುದು ಕೊಳ್ಳಾದರೆ ಒಳ್ಳೆ ಮನಸ್ಸಿಂದ ಕೊಡೆಯ, ಇಲ್ಲಾಂದರೆ ಬೇಡ. ಆದರೆ ಬೈಬೇಡ, ತೆಗಳಬೇಡ, ಟೀಕಿಸಬೇಡ. ನಿನ್ನಿಂದ ಏನಾಗುತ್ತೆ ಮಾಡು, ಇಲ್ಲಾಂದರೆ ಇಲ್ಲ ಅಂತ ಹೇಳು, ಬೇಜಾರಿಲ್ಲ. ಅದು ದಾನ ಧರ್ಮದ ಪರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತೆ, ದಾನ ಕೊಡುವಾಗ ಬೈದು ಕೊಡಬೇಡ. ಸೆಕೆಯನ್ನು ಆರಿಸ್ತದೆ ಮಂಜು, ಕೊಟ್ಟ ದಾನಕ್ಕಿಂತ ಆಡಿದ ಮಾತೆ ಮೇಲು. ನೀನು ಹಲವಾರು ಮಾತುಗಳಲ್ಲಿ ಬೈದು 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 1,00,000 ಕೊಟ್ಟರೆ ಏನು ಪ್ರಯೋಜನ? ಅದಕ್ಕಿಂತ ನಿನ್ನಲ್ಲಿ ಒಳ್ಳೆ ಮನಸ್ಸಿನಿಂದ ಒಂದು 1,000 ಬೇಡ, 500 ರೂಪಾಯಿ ಕೊಟ್ಟರು ಸಾಕು. ಒಳ್ಳೆ ಮನಸ್ಸಿಂದ ಒಳ್ಳೆ ಮಾತುಗಳಿಂದ ಪೂರ್ತಿ ಮನಸ್ಸಿಂದ ಕೊಡ್ತೀಯ, ಅದು 5 ಲಕ್ಷವಾಗುತ್ತೆ.
5 ಲಕ್ಷವಾಗುತ್ತೆ. ಅದು ದಾನ ಧರ್ಮ. ಏನು ಕೊಡ್ತೀಯ ಒಳ್ಳೆಯ ಮನಸ್ಸಿನಿಂದ ಕೊಡು. ಬೈಗುಳಗಳಿಂದ, ತೆಗಳಿಕೆಗಳಿಂದ, ಟೀಕೆಗಳಿಂದ ಕೊಡೋದು ಅದು ಸರಿಯಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ದಾನಕ್ಕಿಂತ ಒಳ್ಳೆಯ ಮಾತು ಲೇಸು, ದಯಾಳುವಿನಲ್ಲಿ ಇರುತ್ತದೆ ಇವೆರಡು. ಒಬ್ಬ ಒಳ್ಳೆಯ ಮನುಷ್ಯ ದಾನ ಮಾಡುವಾಗ ಒಂದು ಒಳ್ಳೆಯ ಮಾತನ್ನು ಮೊದಲು ದಾನ ಮಾಡ್ತಾನೆ, ಅದು ಮುಖ್ಯ. ಹಣ ಕೊಡುವ ಮೊದಲು ಒಂದು ಮಾತು. ಯಾರೊಬ್ಬನು ನಿನ್ನ ಬಳಿಗೆ ಬಂದರೆ ಏನಾದರೂ ಬನ್ನಿ, ನಿಮಗೆ ತಿಳಿಯಿತು, ಒಂದು ಮಾತು ಹೇಳಿ, ಹೇಗಿದ್ದೀಯಪ್ಪ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಮನೆಯಲ್ಲಿ ಚೆನ್ನಾಗಿ ನಡೆಯುತ್ತಾ, ಒಂದು ಮನೆ ಕೆಲಸ ಮಾಡ್ತೀರಾ, ಏನೊಂದು ಮಾತಿದೆ, ಅದು ಸಾಕು. ಅಲ್ಲೇ ಹೊಟ್ಟೆ ತುಂಬಿತು. ಒಳ್ಳೆಯ ಮಾತುಗಳು ಅದನ್ನು ಮೊದಲು ಮಾಡಬೇಕು. ಆದರೆ ಯಾರು ಇದನ್ನು ತಿಳಿಯುವುದಿಲ್ಲ ಅವರು ಖಂಡಿತ ಮೂಢರು. ದೇವರ ವಾಕ್ಯ ಹೇಳ್ತದೆ, ಮೂಢನು ಕೊಡುವನು ನಿಷ್ಕರುಣೆಯಿಂದ ಹಂಗಿಸುತ್ತಾ, ನಿಷ್ಕರುಣೆಯಿಂದ ಹಂಗಿಸುತ್ತಾ ಕೊಡ್ತಾನೆ ಅವನು. ನಾನೊಂದು ಉಚ್ಚಾರಣಾ ಕೇಂದ್ರದಲ್ಲಿರುವಾಗ ಒಬ್ಬರು ದಾನಿದ್ದರು. ಅವರು ಒಂದು ಬಡ ಕುಟುಂಬಕ್ಕೊಂದು ಮನೆಯನ್ನು ಕಟ್ಟಿಸಲಿಕ್ಕೆ ತುಂಬ ಸಹಾಯ ಮಾಡಿದರು. ಭಾಳ ಖುಷಿಯಾಯಿತು, ಸಂತೋಷವಾಯಿತು. ಒಳ್ಳೆಯ ದಾನ ಮಾಡಿದ್ರು ಅವರು. ಅವರಿಂದ ಒಂದು ಮನೆ ಆಯಿತು. ಆದರೆ ಏನಾಯಿತು, ದಾನ ಕೊಟ್ಟ ಮೇಲೆ ಮುಂದಿನ ಕೆಲವು ವರ್ಷಗಳು ಅವರು ಆ ಕುಟುಂಬದ ಮೇಲೆ ಮಾಡಿದ್ದಂಥ ಸವಾರಿ ಅಂತ ಹೇಳ್ಬೋದು. ಆ ದಾನ ಕೊಟ್ಟಕ್ಕಿಂತ ಹೆಚ್ಚು ಅವರ ಮೇಲೆ ನಡೆಸಿದ ದಬ್ಬಾಳಿಕೆ, ನಾನು ದಾನ ಕೊಟ್ಟಿದ್ದೀನಿ, ನೀವು ಹಾಗೆ ಮಾಡಿ, ನಾನು ಹೀಗೆ ಮಾಡಿ, ಅಂದರೆ ಆ ದಾನಕ್ಕಿಂತ ಕೊಟ್ಟಕ್ಕಿಂತ ಹೆಚ್ಚು ಅವರ ಮೇಲೆ ಒಂದು ರೀತಿಯ ಒತ್ತಡಗಳನ್ನು ಹಾಕಿ ಅವರ ಮನಸ್ಸನ್ನೇ ಮುರಿದು ಬಿಟ್ಟು ಮನೆಯೇ ಬೇಡ ಅಂತ ಅಂಥ ಪರಿಸ್ಥಿತಿಗೆ ಬಂದರು. ಇದು ಸರಿಯಲ್ಲ. ದಾನ ಕೊಡ್ತೀಯಾ, ದಾನ ಕೊಟ್ಟು ಬಿಟ್ಟುಬೇಡು, ಅಲ್ಲಿಂದ ಮುಂದೆ ಹೋಗಬೇಡ, ಅವರನ್ನು ಅಡಿಯಾಳುಗನ್ನಾಗಿ ಇರಿಸಬೇಡ. ನೀನು ದಾನ ಧರ್ಮ ಮಾಡಿದ್ದೆ ಎಂದ ಆ ದಾನ ಧರ್ಮದ ಫಲವನ್ನು ನಿನ್ನ ಜೀವನದಲ್ಲಿ ಉಣ್ಣಬೇಡ. ಇದು ಮೂಢತನ, ಇದು ಮೂಢತನ, ಇದು ಸರಿಯಲ್ಲ. ಅರೆ ಮನಸ್ಸಿಂದ ದಾನ ಮಾಡಬೇಡ, ಹಂಗಿಸಬೇಡ, ನಿಷ್ಕರುಣೆ ತೋರಿಸಬೇಡ. ಏನೋ ದಾನವಾಗಿ ಸಂತೋಷದಿಂದ ದಾನ ಮಾಡು. ಇದು ದೇವರ ವಾಕ್ಯ ನಮಗೆ ಹೇಳುತ್ತೆ. ಇದೇ ಸಿರಾಕನ ಗ್ರಂಥದಲ್ಲಿ ನಮಗೆ ಮುಂದೆ ಹೇಳ್ತದೆ ದೇವರ ವಾಕ್ಯ. ಆದರೂ ಬಡವನ ವಿಷಯದಲ್ಲಿ ಸೈರಣೆ ಉಳ್ಳವನಾಗಿರು. ಯಾಕೆಂದರೆ ಈ ಬಡವ ನಿನ್ನ ಬಳಿಗೆ ಯಾಕೆ ಬರುತ್ತಾನೆ? ಅವನಲ್ಲಿ ಕಷ್ಟ ಇದೆ, ಅವನಲ್ಲಿ ದುಡ್ಡಿಲ್ಲ, ಅವನಿಗೆ ಬೇರೆ ದಾರಿಗಳಿಲ್ಲ ಅಂತ ನಿನ್ನಲ್ಲಿ ಕೈಯನ್ನು ಚಾಚಿಕೊಂಡು ಬರ್ತಾನೆ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಅವನ ಮನಸ್ಸಿಗೆ ನೋವು ಕೊಟ್ಟೆ ಎಂದಾದರೆ, ಆ ಮನುಷ್ಯನಿಗೆ ಕಷ್ಟವನ್ನು ನೀಡಿದೆ ಎಂದಾದರೆ, ಒಂದು ಸ್ವಲ್ಪ ದಾನ ಕೊಟ್ಟು ಅದಕ್ಕಿಂತ ಹಂಗಿಸಿಕೊಂಡಿದ್ದರೆ ದೇವರು ಖಂಡಿತ ಆತನ ನೋವು ದೇವರ ಬಳಿಗೆ ಹೋಗುವುದು. ಇದು ಸತ್ಯ. ಆದ್ದರಿಂದ ನೀನು ಒಂದೇ ದಾನ ಮಾಡದಿರು. ಮಾಡುವುದಾದರೆ ಒಳ್ಳೆಯ ಮನಸ್ಸಿನಿಂದ ಮಾಡು, ಹಂಗಿಸಬೇಡ, ನೋವನ್ನು ಉಂಟು ಮಾಡಬೇಡ. ನಿನ್ನ ದಾನಕ್ಕಾಗಿ ಅವನು ಕಾದುಕೊಂಡಿರುವಂತೆ ಮಾಡದಿರು. ಕೊಡುವುದಾದರೆ ಒಳ್ಳೆಯ ಮನೆಯಿಂದ ಕೊಟ್ಟು ಕಳಿಸು. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಹಾಗೆ ಬಾ, ಬೆಳಿಗ್ಗೆ ಬಾ, ಸಂಜೆ ಬಾ ಅಂತ ಹಾಗೆ ಅವರಿಗೆ ಸುಸ್ತಾಗಿಸಬೇಡ. ಅವರಿಗೆ ಕಾದುಕೊಳ್ಳೊಂದೇ ಮಾಡಬೇಡ. ಏನೋ ಇದ್ದರೆ ಕೊಟ್ಬಿಡು, ಏನು ಪುನಃ ಬರುವಂತೆ ಮಾಡಬೇಡ. ದೈವಾಜ್ಞೆಯ ಅನುಸಾರ ಬಡವನಿಗೆ ಸಹಾಯ ನಿರಾಕರಿಸಬೇಡ. ಸಹೋದರ ಸಹೋದರಿ, ದೇವರು ನಿನಗೆ ಆಸ್ತಿಯನ್ನು ಕೊಟ್ಟಿದ್ದಾರೆ, ದುಡ್ಡನ್ನು ಕೊಟ್ಟಿದ್ದಾರೆ, ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ, ಸಮಯವನ್ನು ಕೊಟ್ಟಿದ್ದಾರೆ, ಸಂಪತ್ತನ್ನು ಕೊಟ್ಟಿದ್ದಾರೆ. ಇದು ನಿನ್ನಲ್ಲಿದೆ. ನಿನಗೆ ಗೊತ್ತು, ನಿನಗೆ ಅಷ್ಟು ಅಗತ್ಯ ಇಲ್ಲ. ನೀನು ದಾನ ಮಾಡುವ ಪರಿಸ್ಥಿತಿಯಲ್ಲಿ ನಿಜವಾಗಿ ಇದ್ದೀಯಾ? ಹಾಗಾದರೆ ಈ ಪರಿಸ್ಥಿತಿಯಲ್ಲಿ ಒಬ್ಬ ಬಡವನು ನಿನ್ನಲ್ಲಿ ಬರುತ್ತೇನೆಂದಾದರೆ ದೈವಾಜ್ಞೆ ಏನು? ಆತನಿಗೆ ದಾನ ಮಾಡು. ಯಾಕೆ?
ಸಹೋದರ ಸಹೋದರಿ, ದೇವರು ನಮಗೆ ಹೇಳ್ತಾರೆ, ನಿನ್ನ ಬಳಿ ಇದ್ದದ್ದು ಅದು ನಿನ್ನದಲ್ಲ, ಬರೀ ಅದರ ಉಸ್ತುವಾರಿ ನಿನಗೆ ಕೊಟ್ಟಿದ್ದೇನೆ. ಯಾವ ಗಳಿಗೆಯಲ್ಲೂ ದೇವರನ್ನು ಅದನ್ನು ಹಿಂದೆ ಪಡ್ಕೊಳ್ಬೋದು. ಕೆಲವು ದಿನಗಳ ಹಿಂದೆ ಜಗತ್ತಿನ ನಂಬರ್ 2ನೇ 3ನೇ ಸ್ಥಾನಕ್ಕೆ ಮುಟ್ಟಿದಂಥ ಅಥವಾ ಅದಾನಿ ಏನಾಯಿತು? ಸಂಪತ್ತು ಕೆಲವೇ ದಿನಗಳಲ್ಲಿ ಕರಗಿ ಲಕ್ಷ ಕೋಟಿಗಳಷ್ಟು ಕರಗಿ ಹೋಯಿತು. ಸಂಪತ್ತು ಹೇಗೆ ಬರುತ್ತೆ, ಹೇಗೆ ಹೋಗುತ್ತೆ, ಇದನ್ನು ತಿಳಿದುಕೊಳ್ಬೇಕು. ಸಹೋದರ ಸಹೋದರಿಯರೇ, ನಿನ್ನೆ ಮೊನ್ನಷ್ಟಕ್ಕೆ ಅಮೆರಿಕದ 2 ಬ್ಯಾಂಕುಗಳು ಮುಳುಗಿ ಹೋದವು. ಸಂಪತ್ತುಗಳನ್ನು ಗಳಿಸಿದ್ರು, ಹೋಯಿತು ಕೆಲವೇ ಕ್ಷಣಗಳಲ್ಲಿ. ಅದೆಷ್ಟೋ ಜನ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ತಮ್ಮ ನೌಕರಿಗಳನ್ನು ಕಳೆದುಕೊಳ್ತಿದ್ದಾರೆ. ಎಲ್ಲಿದೆ ಸಂಪತ್ತು? ಯೋಚಿಸೋಣ. ಆದ್ದರಿಂದ ಈ ಲೋಕದಲ್ಲಿ ನಮ್ಮದೆಂಬುದು ಏನಿಲ್ಲ, ದೇವರು ನಮಗೆ ಕೊಟ್ಟಿದ್ದಾರೆ. ಬಹುಶಃ ಒಂದು ದಿನ ನಾವು ಯಾರೆಲ್ಲ ಕೈ ಚಾಚುವಂಥ ಪರಿಸ್ಥಿತಿ ಬರಬಹುದು. ಆದ್ದರಿಂದ ನಿನ್ನಲ್ಲಿ ಇರುವಾಗ ನೀನು ಕೊಡಲ್ಲ ಅಂದರೆ ಒಂದು ದಿನ ನಿನಗೆ ಅಗತ್ಯ ಬಿಡುವಾಗ ನಿನಗೂ ಸಿಗಲ್ಲ. ನೆನಪಿಡು, ಯಾವಾಗ ಯಾರಿಗೆ ಎಂಥ ಪರಿಸ್ಥಿತಿ ಬರುತ್ತೆ ಎಂಬುದು ಯಾರು ಹೇಳಿಕೊಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಸಾಧ್ಯ ಜೀವನದಲ್ಲಿ. ಆದ್ದರಿಂದ ದೈವಾಜ್ಞೆ ಅನ್ನೋದು ಬಡವನಿಗೆ ಸಹಾಯ ಮಾಡು, ನಿರಾಕರಿಸಬೇಡ. ಅವನ ಅವಶ್ಯಕತೆಯನ್ನು ಕಂಡು ಬರಿಗೈಯಲ್ಲಿ ಆತನನ್ನು ಕಳುಹಿಸಬೇಡ. ನಿನ್ನ ಕೈಯಲ್ಲಿ ಇರುವಾಗ ಬರಿಗೈಯಲ್ಲಿ ಯಾರನ್ನು ಕಳುಹಿಸಬೇಡ. ಯಾಕೆಂದರೆ ಆ ಬರಿಗೈಯಲ್ಲಿ ಹೋಗುವಂಥ ನೋವು, ಒಬ್ಬ ಕಷ್ಟದಿಂದ ಬಂದಿದ್ದಾನೆ, ನೋವುಗಳನ್ನು ಇಟ್ಟುಕೊಂಡು ಬಂದಿದ್ದಾನೆ, ಜೀವನದಲ್ಲಿ ಒಂದು ಕಷ್ಟದ ಸಂಕಷ್ಟದಲ್ಲಿದ್ದಾರೆ. ಈ ಸಂಕಷ್ಟದಲ್ಲಿ ಬಂದವನು ನಿನ್ನ ಬಳಿಗೆ ಬಂದು ದೇವರೇ ಕಳಿಸಿದ್ದಾರೆ ಅವನನ್ನು ನಿನ್ನ ಬಳಿಗೆ. ಯಾಕಂದರೆ ದೇವರು ಆ ಸಂಪತ್ತನ್ನು, ಅವನ ಪಾಲಿನ ಸಂಪತ್ತನ್ನು ನಿನ್ನಲ್ಲೇ ಕೊಟ್ಟಿದ್ದಾರೆ. ಅದನ್ನು ಕೊಡಲಿಕ್ಕೆ ನಿನಗೊಂದು ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದರೆ ಬರಿಗೈಯಲ್ಲಿ ಕಳಿಸ್ತೀಯ, ಆ ನೋವು ಆತನಿಗೆ ಎಷ್ಟು ಕಾಡುತ್ತದೆ. ಆ ನೋವು ದೇವರ ಬಳಿಗೆ ತಲುಪುತ್ತದೆ. ಆ ನೋವಿನ ಫಲ ನಿನಗೆ ಬರುತ್ತೆ. ಆ ಮನುಷ್ಯನ ಬೊಬ್ಬೆ, ಆ ಮನುಷ್ಯನ ನೋವಿನ ಬೊಬ್ಬೆ ದೇವರಿಗೆ ಮುಟ್ಟುತ್ತೆ. ಒಂದು ವೇಳೆ ದೇವರು ನಿನ್ನನ್ನು ಶಿಕ್ಷಿಸ್ಬೋದು, ಖಂಡಿತವಾಗಿಯೂ. ಅದಕ್ಕೆ ನೀನು ಖಂಡಿತವಾಗಿಯೂ ಹಿಂದೆ ಕೊಡುವಂಥ ಪರಿಸ್ಥಿತಿ ಬರಬಹುದು. ಅದರಿಂದ ದೇವರು ಹಾಕಿದೆ, ಹಣವನ್ನು ನಿನ್ನ ಸಹೋದರನಿಗಾಗಿ ಸ್ನೇಹಿತನಿಗೆ ಖರ್ಚು ಮಾಡು. ಅದು ಕಲ್ಲು ಮುಚ್ಚಿದ ಗುಳಿಯಲ್ಲಿ ಕಿಲುಬು ಹತ್ತಿ ನಾಶವಾಗದಿರಲಿ. ನಿನ್ನ ಐಶ್ವರ್ಯವನ್ನು ಉಪಯೋಗಿಸು ಮಹೋನ್ನತನ ಆಜ್ಞಾನುಸಾರ. ದೇವರು ಐಶ್ವರ್ಯ ಸಂಪತ್ತನ್ನು ಕೊಟ್ಟಿದರೆ ಅದು ನಿನ್ನ ಇಚ್ಛೆ ಪ್ರಕಾರ ನಡೆಸಲಲ್ಲ, ಸರ್ವೇಶ್ವರನ ಮಹೋನ್ನತನ ಆಜ್ಞಾನುಸಾರ ಅದನ್ನು ಉಪಯೋಗಿಸು. ನಿನ್ನ ಸಂಪತ್ತು ನಿನ್ನ ಮೋಜಿಗಲ್ಲ, ಮೋಜು ಮಸ್ತು ಮಾಡಲಿಕ್ಕಲ್ಲ, ಇತರ ನಾಶ ಮಾಡಲಿಕ್ಕಲ್ಲ. ದೈವಾಜ್ಞೆ ಅನುಸಾರ ಏನು ಮಾಡಬೇಕು ಅದನ್ನು ಮಾಡು. ಅದು ನಿನಗೆ ಚಿನ್ನಕ್ಕಿಂತಲೂ ಹೆಚ್ಚು ಲಾಭಕರ, ಚಿನ್ನಕ್ಕಿಂತಲೂ ಹೆಚ್ಚು ಲಾಭಕರ. ಯಾಕೆಂದರೆ ಅದು ನಿನಗೆ ಒಳ್ಳೆಯದನ್ನು ತರುತ್ತೆ. ಇದು ದೇವರ ವಾಕ್ಯ ನಮಗೆ ಹೇಳ್ತದೆ. ದಾನ ಧರ್ಮ ನಿನ್ನ ಉಗ್ರಾಣದಲ್ಲಿ ಶೇಖರಿಸಿಡು, ಅದು ಎಲ್ಲ ತೊಂದರೆ ತಾಪತ್ರಯಗಳಿಂದ ನಿನ್ನನ್ನು ಪಾರು ಮಾಡುವುದು. ದಾನ ಧರ್ಮ ನಿನ್ನ ಉಗ್ರಾಣದಲ್ಲಿ ಶೇಖರಿಸಿಡು. ನೀನು ಮಾಡಿದಂಥ ದಾನ ಧರ್ಮ ಒಂದು ದಿನ ನಿನ್ನ ಪುಣ್ಯ ಕಾರ್ಯಗಳೆಲ್ಲವೂ ದೇವರ ಲೆಕ್ಕ ಪುಸ್ತಕದಲ್ಲಿ ಬರೆಯಲ್ಪಡುತ್ತವೆ. ಯಾವಾಗ ನಿನಗೆ ಕಷ್ಟಗಳು ಬಂದೊದಗುತ್ತವೆ ಆಗ ಆ ದೇವರ ಲೆಕ್ಕದ ಪುಸ್ತಕದಲ್ಲಿ ಮಾಡಿದಂತಹ ಒಂದು ಅಲ್ಲಿ ಕೂಡಿಟ್ಟಂಥ ಸಂಪತ್ತು ನಿನಗೆ ದೇವರು ಇನ್ನೊಂದು ರೀತಿಯಲ್ಲಿ ಕೊಡುತ್ತಾರೆ. ಇದು ದೇವರ ಇಚ್ಛೆ. ಆದ್ದರಿಂದ ಅದು ನಿನ್ನನ್ನು ಪಾರು ಮಾಡುವುದು, ಅದು ಕಾಪಾಡುವುದು ವೈರಿಗಳ ವಿರುದ್ಧ ನಿನ್ನ ಪರವಾಗಿ ಬಿಲ್ಲು ಗುರಾಣಿಗಳಂತ ಹೆಚ್ಚು ಸಮರ್ಪಕವಾಗಿ. ಆದ್ದರಿಂದ ಸಹೋದರ ಸಹೋದರರೇ, ಜೀವನದಲ್ಲಿ ಏನು ಕೊಟ್ಟಿದ್ದಾರೆ ದೇವರಿಗೆ, ನಮಗೆ ದಾನ ಧರ್ಮ ಮಾಡಲು ಕಲಿಯೋಣ.
ಇದರಲ್ಲಿ ಹಂಚಿಕೊಳ್ಳಲು ಕಲಿಯೋಣ. ಇದು ನಮಗೆ ಖಂಡಿತವಾಗಿ ಒಳ್ಳೆಯದನ್ನು ನೀಡುತ್ತೆ. ದೇವರಲ್ಲಿ ಇದಕ್ಕಾಗಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಈ ಜೀವನ ನೀವು ನಮಗೆ ಕೊಟ್ಟಂತಹ ದಾನ, ಈ ದೇಹ ನೀವು ಕೊಟ್ಟಂತಹ ದಾನ, ಈ ಜ್ಞಾನ ನೀವು ಕೊಟ್ಟಂತಹ ದಾನ, ಇವೆಲ್ಲವೂ ನಿಮ್ಮ ದಾನ. ನಮ್ಮ ಜೀವನವೇ ನಿಮ್ಮ ದಾನ. ಶ್ರೇಷ್ಠ ದಾನಿಗಳಾದ ನೀವು ಈ ಲೋಕಕ್ಕೆ ನಿಮ್ಮನ್ನೆಲ್ಲವನ್ನು ಕೊಟ್ಟಿರಿ. ನಿಮ್ಮ ಏಕಮಾತ್ರ ಪುತ್ರನನ್ನು ಲೋಕಕ್ಕೆ ದಾನವಾಗಿ ಕೊಟ್ಟಿರಿ. ಅವರು ತಮ್ಮ ಜೀವವನ್ನೇ ತಮ್ಮ ರಕ್ತವನ್ನೇ ದಾನವಾಗಿ ನೀಡಿದರು. ಅದೇ ರೀತಿ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಬಡವರ ಸಂಕಷ್ಟಗಳಿಗೆ ನಾನು ಸ್ಪಂದಿಸಿ, ಬಡವರು ಸಹಾಯ ಮಾಡಲಿಕ್ಕೆ ಬಂದಾಗ ಬರಿಗೈಯಲ್ಲಿ ಕಳಿಸದೆ, ಇತರ ಮನಸ್ಸಿಗೆ ನೋವನ್ನು ಉಂಟು ಮಾಡದೆ, ನನ್ನಿಂದಾಗೋ ಸಹಾಯ ಮಾಡುವಂಥ ಒಳ್ಳೆಯ ಮನಸ್ಸು ನನಗೆ ಕೊಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.